ಓಂ ಶ್ರೀ ಗುರುಭ್ಯೋ ನಮಃ. ಪರಾತ್ಪರ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನಾನು ನೆನ್ನೆ ತಮಗೆಲ್ಲ ತಿಳಿಸಿದಂತೆ ಪಂಚಭೂತಗಳ ಬಗ್ಗೆ ಮಾತಾಡೋದನ್ನು ನನ್ನ ಪೀಠಿಕೆಯನ್ನು ಹೇಳಿದ್ದೆ. ಈ ದಿನ ನಾನು ಪಂಚಭೂತಗಳಲ್ಲಿ ಮೊದಲನೇದಾದಂಥ ಆಕಾಶ ತತ್ವದ ಬಗ್ಗೆ ಮಾತಾಡೋದಕ್ಕೆ ಇಚ್ಛಿಸ್ತೇನೆ. ಆಕಾಶ ಅನ್ನುವಂಥದ್ದು ಶಬ್ದ ಅನ್ನುವ ಒಂದು ಗುಣವನ್ನು ಹೊಂದಿರುವಂಥದ್ದು. ಅದಕ್ಕೆ ಅದೊಂದೇ ಗುಣ ಇರ್ತಕ್ಕಂಥದ್ದು ಅಂತ ನಾನು ನಿನ್ನೆ ತಮಗೆ ವಿಷದಪಡಿಸಿದ್ದೆ. ಬೇರೆ ಬೇರೆಯವಕ್ಕೆ 2, 3, 4, 5 ಗುಣಗಳಿದ್ದರೆ ಆಕಾಶಕ್ಕೆ ಶಬ್ದ ಮಾತ್ರ ಇದೆ. ಆಕಾಶದಲ್ಲಿ ಉಂಟಾಗತಕ್ಕಂಥ ಶಬ್ದಗಳನ್ನು ನಾವು ತುಂಬ ಕೇಳೋದು ಮತ್ತು ಆ ಶಬ್ದಗಳಿಂದಲೇ ನಾನಾ ರೀತಿಯ ಬದಲಾವಣೆಗಳು, ನಾನಾ ರೀತಿಯ ಉತ್ಪನ್ನಗಳು ಉಂಟಾಗುತ್ತೆ. ಗುಡುಗು, ಮಿಂಚು, ಸಿಡಿಲು ಮತ್ತು ಆಕಾಶಕಾಯಿಗಳಲ್ಲಿ ಆಗುವಂತಹ ವೈಪರೀತ್ಯಗಳ ಶಬ್ದ ಇವೆಲ್ಲವೂ ಕೂಡ ಆಕಾಶ ತತ್ವದಲ್ಲಿ ಇರುವಂಥ ಒಂದು ಗುಣ. ಈ ಆಕಾಶ ತತ್ವದಿಂದ ನಮಗೆ ತುಂಬ ಉಪಯೋಗ ಇದೆ. ನಮ್ಮ ಶರೀರದಲ್ಲೂ ಕೂಡ ಆಕಾಶ ತತ್ವ ಇದೆ. ನಮ್ಮ ಕಂಠದಿಂದ ಮೇಲ್ಭಾಗ ಎಲ್ಲ ಆಕಾಶ ತತ್ವ ಅಂತ ಹೇಳಿದ್ದಾರೆ. ನಮ್ಮ ಶರೀರದಲ್ಲಿ ನಮ್ಮ ಅಂಗಾಲಿನಿಂದ ನಮ್ಮ ಈ ಸಿರದವರೆಗೆ ಪೂರ್ತಿ ಒಂದೊಂದು ತತ್ವ ಆವರಿಸಿದೆ. ಈ ಆಕಾಶ ತತ್ವ ನಮ್ಮಲ್ಲಿ ಉಂಟಾಗುವಂಥ ಶಬ್ದ, ನಾವೇನು ಮಾತಾಡ್ತೀವಿ, ನಾವು ಏನು ಶಬ್ದಗಳನ್ನು ಉಂಟು ಮಾಡ್ತೀವಿ ನಮ್ಮ ಬಾಯಿಂದ, ಕಂಠದಿಂದ, ನಾಲಿಗೆಯಿಂದ, ಇವೆಲ್ಲವೂ ಕೂಡ ಆಕಾಶ ತತ್ವದಿಂದ ಬರ್ತಕ್ಕಂಥದ್ದು. ಆದ್ದರಿಂದ ನಮ್ಮ ಶರೀರದಲ್ಲಿ ಆಕಾಶ ತತ್ವ ಅನ್ನುವಂಥದ್ದು ಮೇಲ್ಗಡೆ ಇದೆ. ಆಕಾಶ ಹೇಗೆ ಮೇಲಿದೆಯೋ ಹಾಗೆ ನಮ್ಮ ಶರೀರದಲ್ಲೂ ಕೂಡ ಆಕಾಶ ತತ್ವ ಮೇಲ್ಭಾಗದಲ್ಲಿ ಇರುತ್ತೆ. ಈ ಆಕಾಶ ಅನ್ನುವಂಥದ್ರಿಂದ ನಮಗೆ ಅನೇಕ ಉಪಯೋಗಗಳಿವೆ. ತೈತ್ತರೀಯೋಪನಿಷತ್ತಿನಲ್ಲಿ ಒಂದು ಮಾತಿದೆ, ಆಕಾಶೋ ನಾದಃ ಪೃಥಿವ್ಯಾಮಾಕಾಶ ಪ್ರತಿಷ್ಠಿತ ಆಕಾಶೇ ಪೃಥಿವೀ ಪ್ರತಿಷ್ಠಿತ ತದೇ ತದನ್ನವನ್ನೇ ಪ್ರತಿಷ್ಠಿತಂ ಅಂತ ತೈತ್ತರೀಯೋಪನಿಷತ್ತು ಹೇಳುತ್ತೆ. ಈ ಆಕಾಶ ಅನ್ನುವಂಥದ್ದು ಪೃಥ್ವಿಗೆ ಏನನ್ನು ನೀಡಬೇಕೋ ಅದನ್ನು ನೀಡುತ್ತೆ. ಅದನ್ನು ಆಧಾರವಾಗಿಟ್ಟುಕೊಂಡು ಪೃಥ್ವಿ ನಮಗೆ ಏನನ್ನು ನೀಡಬೇಕೋ ಅದನ್ನು ನೀಡುತ್ತೆ. ಅದರಿಂದ ನಾವು ಏನು ಅನುಕೂಲ ಉಪಯೋಗ ಪಡ್ಕೋಬೇಕೋ ಅದನ್ನು ನಾವು ಪಡ್ಕೊತೀವಿ ಅಂತ ತಿಳಿಸ್ತಾ ಇದೆ ಉಪನಿಷತ್ತು. ಹಾಗಾಗಿ ಈ ಆಕಾಶ ತತ್ವ ಅನ್ನುವಂಥದ್ದು ಪ್ರಪ್ರಥಮವಾದದ್ದು ಮತ್ತು ಅತ್ಯಂತ ಮುಖ್ಯವಾದದ್ದು. ಎಲ್ಲ ತತ್ವಗಳಿಗೂ ಕೂಡ ನಮ್ಮ ದೇಶದಲ್ಲಿ ಪುರಾತನವಾದಂಥ ದೇವಾಲಯಗಳಿದೆ. ಈ ಪಂಚಭೂತಗಳ ದೇವಾಲಯ ಅಂತ ಕರೆದಿದ್ದಾರೆ ಅದನ್ನು. ಈ ಆಕಾಶ ತತ್ವಕ್ಕೆ ತಮಿಳುನಾಡಿನ ಚಿದಂಬರಂನಲ್ಲಿ ದೇವಾಲಯ ಇದೆ. ಚಿದಂಬರಂನಲ್ಲಿರ್ತಕ್ಕಂಥ ತಿಲ್ಲೈ ನಟರಾಜನ್ ಅಂತಕ್ಕಂಥ ದೇವಾಲಯ ಆಕಾಶಲಿಂಗ. ಒಂದೊಂದು ಕಡೆ ಇರ್ತಕ್ಕಂಥ ದೇವರುಗಳನ್ನು ಒಂದೊಂದು ಹೆಸರಿನಿಂದ ಕರೆದಿದ್ದಾರೆ. ಎಲ್ಲ ಸಾವಿರಾರು ವರ್ಷಗಳ ಹಿಂದಿನ ದೇವಾಲಯಗಳು. ಈ ಆಕಾಶಲಿಂಗ ಇರ್ತಕ್ಕಂಥದ್ದು ಆ ತಿಲ್ಲೈ ನಟರಾಜನ್ ಇರ್ತಕ್ಕಂಥದ್ದು ಚಿದಂಬರಂನಲ್ಲಿ. ಇಂಥ ಆಕಾಶ ತತ್ವದಿಂದ ನಾವು ಏನೆಲ್ಲ ಅನುಕೂಲಗಳನ್ನು ಪಡ್ಕೊತೀವಿ. ಆಕಾಶದಿಂದ ಉಂಟಾಗ್ತಕ್ಕಂತಹ ವೃಷ್ಟಿ ಅಂದರೆ ಮಳೆ, ಆ ಮಳೆಯಿಂದ ಪೃಥ್ವಿಯಲ್ಲಿ ಬೆಳೆ, ಆ ಬೆಳೆಯಿಂದ ಸಕಲ ಜೀವಿಗಳು ಕೂಡ ಉದ್ಧಾರ ಆಗುವಂಥದ್ದು. ಆಕಾಶದಿಂದ ಬರ್ತಕ್ಕಂಥ ಆ ಮಳೆಯಿಂದ ಜೀವಿಗಳಷ್ಟೇ ಅಲ್ಲದೆ, ಪ್ರಾಣಿ ಪಕ್ಷಿಗಳಷ್ಟೇ ಅಲ್ಲದೆ, ಗಿಡಮರಗಳು ಕೂಡ ಬೆಳವಣಿಗೆಯನ್ನು ಹೊಂದುವಂಥ ಒಂದು ಅವಕಾಶವನ್ನು ನಾವು ಪಡೆದಿದ್ದೀವಿ. ಇಂಥ ಈ ಆಕಾಶ ತತ್ವ ಅನ್ನುವಂಥದ್ದು ಪಂಚಭೂತಗಳಲ್ಲಿ ಮೊಟ್ಟ ಮೊದಲನೇದು ಮತ್ತು ಅತಿ ಮುಖ್ಯವಾದದ್ದು. ಇಂಥ ಈ ಆಕಾಶ ತತ್ವದ ಬಗ್ಗೆ ನಾವು ಸೃಷ್ಟಿಯಲ್ಲಿ ಇದಕ್ಕೆ ಸುಮಾರು 3500 ವರ್ಷಗಳ ಒಂದು ಇತಿಹಾಸ ಅಥವಾ 3500 ವರ್ಷಗಳ ಹಿಂದೆಯೇ ನಮ್ಮ ವೇದಗಳು ಇದನ್ನು ತಿಳಿಯಪಡಿಸಿದ್ದಾವೆ. ಆದ್ದರಿಂದ ಈ
ಆಕಾಶ ತತ್ವದಲ್ಲಿ ಇರುವಂಥ ಒಂದು ಶಬ್ದಗಳಾಗಿರಬಹುದು, ಅದರ ಮೂಲ ತತ್ವ ಏನಿದೆ ಆ ಶಬ್ದ ಮತ್ತು ಅದರಿಂದ ಉಂಟಾಗುವಂಥ ಉತ್ಪತ್ತಿ ಮತ್ತು ಶರೀರದಲ್ಲಿ ಇರ್ತಕ್ಕಂಥ ನಮ್ಮ ಅನ್ನನಾಳ ಮತ್ತು ಇಡ ಪಿಂಗಳ ಸುಷುಷ್ಮ ಅಂತಕ್ಕಂಥ ಅವಯವಗಳಿಗೆ ಈ ಆಕಾಶ ತತ್ವ ಒಂದು ಶಕ್ತಿಯನ್ನು ನೀಡುತ್ತೆ, ತೇಜಸ್ಸನ್ನು ನೀಡುತ್ತೆ. ಅದರ ಆಧಾರದ ಮೇಲೆ ನಾವು ಬದುಕ್ತಾ ಇದ್ದೀವಿ. ಇದು ಆಕಾಶ ತತ್ವದ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ವಿವರಣೆ. ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಬೇರೆ ತತ್ವವನ್ನು ಕುರಿತು ಮಾತಾಡ್ತೀನಿ. ಅಲ್ಲಿವರೆಗೂ ತಮಗೆಲ್ಲ ನಮಸ್ಕಾರ. ಹಾಗೂ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದರ ಬಗ್ಗೆ ಕಾಮೆಂಟ್ ಕೂಡ ಮಾಡಬಹುದು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ನಮಸ್ಕಾರ.